ಅರೆರೆ! ಇದ್ಯಾವ್ ಜಾತಿಯ ಹುಳ ಸ್ವಾಮಿ? ಇಷ್ಟೊಂದ್ ಚೆನ್ನಾಗ್ ಡ್ಯಾನ್ಸ್ ಮಾಡ್ತಿದೆ ಅಂತ ನೋಡ್ತಾ ಇದ್ದೀರಾ? ವೇಟ್. ಅಂದ್ಹಾಗೆ ಇದು ಹುಳ ಅಲ್ಲ, ಜೇಡ. ಇದ್ರ ಹೆಸರು ಪಿಕಾಕ್ ಸ್ಪೈಡರ್ ಅಂತ. ಅದ್ಸರಿ, ಈ ಜೇಡ ಹೀಗ್ಯಾಕ್ ಕುಣಿತಿದೆ ಅಂತ ನೀವ್ ಕೇಳೋದಾದ್ರೆ, ಅದೊಂದ್ ದೊಡ್ಡ ಪ್ರೇಮ ಕತೆ. ಚಿಕ್ಕದಾಗಿ ಹೇಳ್ತೀನಿ ಕೇಳಿ. ಹೆಚ್ಚಾಗಿ ಆಸ್ಟ್ರೇಲಿಯಾದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾಣೋ ಈ ಜೇಡ ಜಸ್ಟ್ 5 ಮಿಲಿಮೀಟರ್ ಅಂದ್ರೆ ಒಂದೇ ಒಂದು ಅಕ್ಕಿ ಕಾಳಿನಷ್ಟು ದೊಡ್ಡದಿರುತ್ತೆ. ಬಟ್ ತನ್ನ ದೇಹದ ಗಾತ್ರಕ್ಕಿಂತ 40 ಪಟ್ಟು ಹೆಚ್ಚು ಜಿಗಿಯುತ್ತೆ. ಸಣ್ಣ ಪುಟ್ಟ ಹುಳುಗಳನ್ನ ಅಷ್ಟೇ ಯಾಕೆ ತನ್ನದೇ ಜಾತಿಯ ಇನ್ನೊಂದು ಜೇಡವನ್ನ ತಿನ್ನುತ್ತಾ ಜೀವನ ನಡೆಸೋ ಈ ಜೇಡ ಮೇಟಿಂಗ್ ಸೀಸನ್ ಬರ್ತಿದ್ದ ಹಾಗೆ ತನ್ನ ಪ್ರಿಯತಮೆಯನ್ನ ಹುಡುಕೋಕೆ ಶುರು ಮಾಡುತ್ತೆ. ಹೌದು, ಬೇರೆ ಹುಳುಗಳಿಗೆ ಆಹಾರವಾಗಿ ಬಿಡುವ ಭಯವಿದ್ರೂ ಅದನ್ನೆಲ್ಲ ಲೆಕ್ಕಿಸದೆ ಈ ಗಂಡು ಜೇಡಗಳು ಹೆಣ್ಣು ಜೇಡಗಳನ್ನ ಹುಡುಕಿಕೊಂಡು ಹೊರಡುತ್ತೆ. ಆಕೆಯನ್ನ ಹುಡುಕಿ ಹೊರಡೋ ಆ ಜೇಡದ ದಾರಿ ಏನು ಸುಲಭವಾಗಿರೋದಿಲ್ಲ ಬಿಡಿ. ದಾರಿಯುದ್ದಕ್ಕೂ ತನಗೆ ಸಿಗೋ ಪ್ರಿಡೇಟರ್ಗಳಿಂದ ತಪ್ಪಿಸ್ಕೋಬೇಕು. ಆಕೆಯ ಒಂದು ಸಣ್ಣ ಸುಳಿವನ್ನ ಹುಡ್ಕೊಂಡು ಹೊರಡಬೇಕು. ಆಕೆಯ ಎದುರುಗಡೆ ಬಂದು ನಿಂತಾಗ ಮತ್ತೊಂದು ಸಾಹಸವನ್ನ ಮಾಡಬೇಕು. ಹೌದು, ಸಾಮಾನ್ಯವಾಗಿ ಕೋಪಿಷ್ಠೆಯಾಗಿರೋ ತನ್ನ ಮನದರಿಸಿಯ ಎದುರುಗಡೆ ಸುಮಾರು 4ರಿಂದ 50 ನಿಮಿಷದವರೆಗೂ ಕುಣಿದು ಆಕೆಯನ್ನ ರಂಜಿಸಬೇಕು. ನಂತರ ತನ್ನ ಪ್ರೇಮದ ಬೆಲೆಗೆ ಬೀಳಿಸ್ಕೊಳ್ಬೇಕು. ಅದಾಗ್ಯೂ ಆಕೆ ಒಪ್ಪಲಿಲ್ಲ ಅಂದ್ರೆ ಈ ಗಂಡು ಜೇಡ ಆಕೆಯ ಆಹಾರವಾಗಿ ಬಿಡುತ್ತೆ. ಅಲ್ಲಿ ತನ್ನ ಜೀವ ಹೋಗುತ್ತೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆಕೆಯನ್ನ ರಂಜಿಸ್ತಾ ಆಕೆಯ ಒಪ್ಪಿಗೆಗಾಗಿ ಕಾಯುತ್ತೆ. ಹೆಣ್ಣು ಜೇಡದ ಒಪ್ಪಿಗೆಯಂತೆ ಒಂದಿಷ್ಟು ಹೊತ್ತು ಸರಸ ಸಲ್ಲಾಪವನ್ನ ಆಡಿ ಈ ಜೇಡ ಇನ್ನೇನು ತನ್ನ ಕೆಲಸ ಮುಗೀತು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಹೆಣ್ಣು ಜೇಡಕ್ಕೆ ಆಹಾರವಾಗಿ ಹೋಗ್ಬಿಡುತ್ತೆ. ಹೌದು, ಇಲ್ಲಿ ಹೆಣ್ಣು ಜೇಡ ಗಂಡು ಜೇಡವನ್ನ ಹಿಡಿದು ತಿನ್ನತ್ತೆ. ಅಲ್ಲಿ ಗಂಡು ಜೇಡ ತನ್ನ ಪ್ರಾಣವನ್ನ ಬಿಡುತ್ತೆ.